ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೆಸರು ತಳಕು ಹಾಕೊಂಡಿತ್ತು. ಆನಂತರ ಕೋರ್ಟ್ ಸೂಚನೆ ಮೇರೆಗೆ ಲೋಕಾಯುಕ್ತ ರಚನೆ ಮಾಡಿ ತನಿಖೆಯನ್ನ ಕೈಗೊಳ್ಳಲಾಗಿತ್ತು. ಈಗ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚೀಟ್ ಅನ್ನ ಕೊಡಲಾಗಿದೆ, ಬಿ ರಿಪೋರ್ಟ್ ಹಾಕಿದ್ದೀವಿ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನ ಸ್ನೇಹಮಯಿ ಕೃಷ್ಣ ದೂರುದಾರ ಇವರಿಗೆ ಹಂಚಿದ್ದಾರೆ. ಈ ಹಿಂದೆ ಕೂಡ ಈ ವಿಷಯವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು, ಇದೇ ರೀತಿಯಾಗಿ ಬರಬಹುದು ತೀರ್ಪು ಅಂತ. ಅದರಂತೆ ರಿಪೋರ್ಟ್ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಜಮೀನು ಮಾಲೀಕ ದೇವರಾಜುಗೂ ಕೂಡ ಕ್ಲೀನ್ ಚೀಟ್, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಅವರ ಬಾಮೈದ ಅವರಿಗೂ ಕೂಡ ಈ ಪ್ರಕರಣದಲ್ಲಿ ಕ್ಲೀನ್ ಚೀಟ್ ಅನ್ನ ಕೊಡಲಾಗಿದೆ. ಅವರ ಪಾತ್ರ ಈ ಕೇಸ್ನಲ್ಲಿ ಏನೂ ಇಲ್ಲ ಅನ್ನೋದು, ಅಂದ್ರೆ ಅವರು ಬದಲಿ ನಿವೇಶನವನ್ನ ಪಡ್ಕೊಂಡಿದ್ದಾರಷ್ಟೇ, ಆದ್ರೆ ಅದರಲ್ಲಿ ಯಾವುದೇ ರೀತಿಯ ಅಕ್ರಮ ಆಗಿಲ್ಲ, ಅವರ ಒತ್ತಡ ಇಲ್ಲ ಅನ್ನೋದು ಈ ಮೂಲಕವಾಗಿ ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಬಂದಿರುವಂತಹ ಸಾರಾಂಶ. ಜಮೀನು ಮಾಲೀಕ ದೇವರಾಜ್ಗೂ ಕೂಡ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಅವರ ಬಾಮೈದನ ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ದೇವರಾಜು ಇವರೆಲ್ಲರೂ ಕೂಡ ಪ್ರಕರಣದ ಆರೋಪಿಗಳಾಗಿದ್ರು. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಕ್ಲೀನ್ ಚೀಟ್ ಕೊಡಲಾಗಿದೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚೀಟ್ ಕೊಡಲಾಗಿದ್ದು ಅದಕ್ಕೆ ಕಾರಣ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಯಾವ ಸಾಕ್ಷ್ಯಾಧಾರಗಳ ಲಭ್ಯತೆ ಆಗಿಲ್ಲ, ಏನು ಕೊರತೆ ಆಗಿದೆ, ಅವರು ಕ್ಲೀನ್ ಚೀಟ್ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಕೊಟ್ಟಿರುವಂತಹ ರೀಸನ್, ಬೇಕಾಗುವಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂತ. ಸಿಎಂ ವಿರುದ್ಧದ ಆರೋಪಗಳನ್ನ ಮಾಡಲಾಗಿದೆ, ಆದ್ರೆ ಆರೋಪಗಳಿಗೆ ಪುಷ್ಟಿ ನೀಡುವ ರೀತಿಯಲ್ಲಿ ಅವ್ರೇನಾದ್ರೂ ಲೆಟರ್ ಬರ್ದಿದ್ರಾ ಅಥವಾ ಅದಕ್ಕೇನಾದ್ರೂ ಮನವಿಯನ್ನ ಸಲ್ಲಿಕೆ ಮಾಡಿದ್ರಾ, ಯಾರ ಮೇಲಾದ್ರೂ ಪ್ರೆಷರ್ ಹಾಕಿದ್ರಾ, ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಬೇಕಾಗುತ್ತೆ. ಆ ದಾಖಲೆಗಳು ಏನು ಇಲ್ಲ, ಸಾಕ್ಷ್ಯಗಳು ಸಿಕ್ಕಿಲ್ಲ. ಆ ಕಾರಣಕ್ಕೆ ಇವರುಗಳು ಈ ಕೇಸ್ನಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಕ್ಲೀನ್ ಚೀಟ್ ಅನ್ನ ಕೊಡಲಾಗಿದೆ. ಮೂಡಾ ಪ್ರಕರಣ ಭಾರಿ ಸದ್ದು ಮಾಡಿದಂತಹ ಪ್ರಕರಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಹಾಕಬಹುದು ಅಂತ ಈ ಹಿಂದಿನಿಂದಲೂ ಕೂಡ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ವು. ಈಗ ರಿಪೋರ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಎಕ್ಸಾಕ್ಟ್ ಆಗಿ? ದಿವ್ಯಾ, ನಾಳೆ ಕೋರ್ಟ್ಗೆ ಮೂಡಾದ ಅಂತಿಮ ವರದಿ ಸಲ್ಲಿಕೆ ಆಗ್ತಾರಂಥದ್ದು. ಅಂತಿಮ ವರದಿ ಸಲ್ಲಿಕೆ ಆಗೋದಕ್ಕಿಂತ ಮುಂಚಿತವಾಗಿ ಈ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಏನಿದ್ರು, ಸ್ನೇಹಮಯಿ ಕೃಷ್ಣಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಲೋಕಾಯುಕ್ತ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆ ನೋಟಿಸ್ ನಲ್ಲಿ ಹೇಳ್ತಾ ಇದ್ದಾರೆ, ನೀವು ಮಾಡಿರುವಂತ ಆರೋಪಗಳೇನಿತ್ತು 1ರಿಂದ 4ನೇ ಆರೋಪಿ, ಅಂದ್ರೆ 1ನೇ ಆರೋಪಿ ಬಂದು ಸಿಎಂ ಸಿದ್ದರಾಮಯ್ಯ ಇದ್ರು, 2ನೇ ಆರೋಪಿ ಬಂದು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿದ್ರು, 3ನೇ ಆರೋಪಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು 4ನೇ ಆರೋಪಿ ದೇವರಾಜ್ ಅವರು. ಇವರು ಇಷ್ಟು ಜನರು ಕೂಡ ಇವರ ಮೇಲೆ ಮಾಡಿರುವಂತ ನಿಮ್ಮ ಆರೋಪಗಳೇನಿದೆ, ಆರೋಪಗಳಿಗೆ ಯಾವುದೇ ರೀತಿಯ ಪೂರಕವಾದ ಸಾಕ್ಷ್ಯಾಧಾರಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಅವರ ವಿರುದ್ಧ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ಲಾಗ್ತಾ ಇದೆ. ನಾಳೆ ಅಂತಿಮ ವರದಿಯನ್ನ ನಾವು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾ ಇದೀವಿ ಅಂತೇಳಿ ಅಂದ್ರೆ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಉಲ್ಲೇಖವನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನಾಳೆ ಬೆಳಗ್ಗೆ 10:30 11 ಗಂಟೆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗುವಂತ ವರದಿ ಏನಿದೆ, ಆ ವರದಿಯಲ್ಲಿ ಸಿಎಂ ಇರ್ಬೋದು ಮತ್ತು ಅವರ ಕುಟುಂಬಸ್ಥರು ಯಾರಿದ್ರು ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಕ್ಲೀನ್ ಚೀಟ್ ಅನ್ನ ಕೊಡ್ಲಾಗ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು. ಜೊತೆಗೆ ದೂರುದಾರರು ಕೋರ್ಟ್ ನಲ್ಲಿ ಇದನ್ನ ಚಾಲೆಂಜ್ ಮಾಡಬಹುದು, ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಆ ಮಾಹಿತಿಯನ್ನ ಈಗ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಯಿ ಕೃಷ್ಣಗೆ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.